ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಅವರೋಗಹರ ಶರಣಾದೆ ಬಸವ ಮಹಾ ಗುರು ನಿಮಗೆ. ನಾನು ಸಾಮಾನ್ಯವಾಗಿ ಕಾಯಿಲೆ ಕಂಡುಹಿಡಿಬೇಕಾದ್ರೆ ಮೇಲ್ಮೇಲೆ ಅಥವಾ ರಿಪೋರ್ಟ್ಸ್ ಏನು ನೋಡಲ್ಲ. ನಿಮ್ಮ ಡಾಕ್ಟರ್ಗಳ ರಿಪೋರ್ಟ್ ನಮಗೆ ಬೇಡವೇ ಬೇಡ. ಅವನ ಜೊತೆ ಮಾತಾಡಕ್ಕೆ ಶುರು ಮಾಡಿದೆ. ಏನಪ್ಪ, ಏನು ಸಮಾಚಾರ, ಏನು ನಿಮ್ಮ ಮನೇಲಿ ಹೆಂಗೆ, ತಾಯಿ ತಂದೆ ಏನು, ಎಷ್ಟು ಜನ ಮಕ್ಕಳು ನೀವು, ಎಲ್ಲ ಕಥೆ ಹೇಳಕ್ಕೆ ಶುರು ಮಾಡಿದೆ. ಅವನ ಹೆಸರು ಸಂಗಮೇಶ ಅಂತ ಹೇಳಿ. ಅವನು ಹುಟ್ಟೋ ಹೊತ್ತಿಗೆ ಅವ್ರ ತಾಯಿಗೆ ಹುಟ್ಟಿದ ಮಕ್ಕಳೆಲ್ಲ ಸಾಯ್ತಾ ಇದ್ವು ಅಂತ. ಹುಟ್ಟಿದ ಕೂಡಲೇ 3 ದಿವಸಕ್ಕೋ 4 ದಿವಸಕ್ಕೋ 5 ದಿವಸಕ್ಕೋ 10 ತಿಂಗಳು ತುಂಬದ್ರೊಳಗೆ ಸತ್ತು ಬಿಡೋದು. ಈ ಥರ ಒಂದು 3-4 ಮಕ್ಕಳು ಸತ್ತುಬಿಟ್ಟು ಆ ತಾಯಿಗೆ ತುಂಬ ನೋವಾಯಿತು. ಅದಕ್ಕೆ ಮನೆ ದೇವ್ರಿಗೆ ಹರಸ್ಕೊಂಡ್ಲಾಕೆ. ಅವ್ರ ಮನೆ ದೇವರು ಕೂಡಲ ಸಂಗಪ್ಪ, ಕೂಡಲ ಸಂಗಮ ಅವ್ರಿಗೆ ಸಮೀಪ. ಸಂಗಮನಾಥಂಗೆ ಹರಸ್ಕೊಂಡ್ಲು, ದೇವರೇ ನನಗೆ ಈಗ ಹುಟ್ಟುವ ಮಗು, ಅಂದರೆ ಗರ್ಭಿಣಿ ಇದ್ಲಕ್ಕೆ, 5ನೇ ಮಗು ಇವನು, ನನಗೀಗ ಹುಟ್ಟುವ ಮಗು ಅವನು ಗಂಡು ಮಗು ಆದರೆ ಮತ್ತು ಉಳಿದ್ರೆ ನಿನ್ನ ಹೆಸರೇ ಇಡ್ತೀನಿ ಅಂತ ಹರಸ್ಕೊಂಬಿಟ್ಟು. ಈ ನಮ್ಮ ದೇವ್ರುಗಳು ಹೆಂಗದವ್ರು ಅಂದರೆ ನಿಮ್ಮಂಗೆ ಅವಕ್ಕೂ ಆಸೆ ಬಹಳ. ಅವನು ಸಂಗಮನಾಥಂಗೆ ಏನು ಖುಷಿ ಆಯ್ತು ಏನೋ, ನನ್ನ ಹೆಸರು ಇಡ್ತಾಳಂತೆ. ಮತ್ತು ಬದುಕ್ಸೇ ಬಿಟ್ಟ ಆ ಹುಡುಗನ್ನ. ಸಂಗಮೇಶ ಅಂತ ಹೆಸರಿಟ್ಲು. 1 ವರ್ಷ ಆಯ್ತು, 2 ವರ್ಷ. ಆಮೇಲೆ ಇನ್ನೊಂದು ಹರಕೆ ಏನು ಹೋಗ್ತಿದ್ಲಂದ್ರೆ, ಪ್ರತಿ ಶ್ರಾವಣದಲ್ಲಿ ಹುಡುಗ ಬದುಕ್ತಪ್ಪ ಅಂದ್ರೆ 1 ವರ್ಷದಲ್ಲಿ, ಪ್ರತಿ ಶ್ರಾವಣದಲ್ಲಿ ನಾನಿರುವವರೆಗೆ ಜಂಗಮರಿಗೆ ಹೋಳಿಗೆ ಉಣಿಸಿ, ಪ್ರತಿನಿತ್ಯ ಹೋಳಿಗೆ ಉಣಿಸ್ತೀನಿ ಅಂತ ಹರಸ್ಕೊಂಡ್ಬಿಟ್ಲಕ್ಕೆ. ಜಂಗಮರಿಗೆ ಪ್ರತಿನಿತ್ಯ ಶ್ರಾವಣದಲ್ಲಿ ಹೋಳಿಗೆ ಉಣಿಸ್ತೀನಿ, ಶ್ರಾವಣ ಮಾಸದಲ್ಲಿ 1 ತಿಂಗಳು. ಆ ಮಗು ಬದುಕ್ಬಿಡ್ತೀರಿ. ಖುಷಿ ಆಯ್ತು ಅಮ್ಮಂಗೆ. 1 ವರ್ಷ ಆಯ್ತು ಮಗುಗೆ. ಅಷ್ಟು ದಿವಸ ಯಾವ ಮಗು 4 ಮಕ್ಕಳು ಬದುಕಿರ್ಲಿಲ್ಲ. ಈ ಮಗು ಬದುಕ್ತು, ಚೆನ್ನಾಗಿತ್ತು. ಹೋಳಿಗೆ ವ್ರತ ಶುರು ಆಯ್ತು. ಶ್ರಾವಣದಲ್ಲಿ ಬೆಳಗ್ಗೆ ಎದ್ದು ಎಲ್ಲ ಸ್ನಾನ ಪೂಜೆ ಮಾಡಿಕೊಂಡು, ಭಕ್ತಿವಂತ ಆಕೆನು, ಹೋಳಿಗೆ ಮಾಡೋದ್ರಿ, ಅನ್ನ ಸಾರು ಎಲ್ಲ ಅಡಿಗೆ ಮಾಡೋತ್ತಿಗೆ 10-11 ಗಂಟೆ ಆಗ್ತಿತ್ತು. ಜಂಗಮನ್ ಕರೆಯೋದು. ಜಂಗಮನ್ ಅಂದ್ರೆ ಅಲ್ಲಿ ಊರಲ್ಲಿ ಇರ್ತಾರಲ್ಲ, ಐನೋರು ಇರ್ತಾರಲ್ಲ, ಅವ್ರನ್ನ ಕರೆಯೋದು, ಪಾತ್ ಪೂಜೆ ಮಾಡಿ, ಲಿಂಗ ಪೂಜೆ ಮಾಡಿ ಎಲ್ಲ ಆಗಿ, ಅವ್ರು ಹೋಳಿಗೆ ಅನ್ನ ಎಲ್ಲ ಒಟ್ಟು ಅವತ್ತು ಚೆಂದಾಗಿ ಊಟ ಮಾಡಿದ ಮೇಲೆ ಈ ಅಮ್ಮ ಊಟ ಮಾಡೋದು, ಪ್ರಸಾದ ತಗೊಳ್ಳೋದು. ಇವತ್ತು ಆಕೆ ಹೋಳಿಗೆ ಉಗ್ಗಿ ಅಥವಾ ಹೋಳಿಗೆ ಅನ್ನ ಸಾರು ಉಂಡು ಕೈ ತೊಳೆಯುವಾಗ ನೀರೇನು ಕುಡಿತಾಳೋ ಅಷ್ಟು ಕುಡಿದ್ರೆ ಇನ್ನು ಆಕೆ ಊಟ ಮಾಡ್ತಿದ್ದು ನೀರು ಕುಡಿದು ಮರುದಿವಸ ಜಂಗಮ ಪೂಜೆ ಆದ್ಮೇಲೆ, ಲಿಂಗ ಪೂಜೆ ಆದ್ಮೇಲೆ ಅಲ್ಲಿ ತನಕ ನೀರು ಕಾಳು, 1 ಕಾಳು ಬಾಯಿಗೆ ನೀರು ಹಾಕ್ತಿರ್ಲಿಲ್ಲ. ಹಿಂಗೆ ಆ ಅಮ್ಮ ಎಷ್ಟು ದಿವಸ ಮಾಡಿಲ್ಲ ಅಂದ್ರೆ 8 ವರ್ಷ ಮಾಡಿಲ್ಲ. ಈ ಹುಡುಗನಿಗೆ 8 ವರ್ಷ ಆಗೋವರೆಗೂ ಮಾಡಿಲ್ಲ. ಸುಸ್ತಾದ್ಲಕ್ಕೆ, ಆಕೆಗೆ ತೊಂದರೆ ಶುರುವಾಯಿತು ಶರೀರದಲ್ಲಿ. ಮಗನೇ ನನ್ನ ಕೈಲಿ ಆಗಲ್ಲಪ್ಪ, ನೀನೇ ಮಾಡು ಅಂತೇಳಿ ಆ ಹುಡುಗನಿಗೆ ಬಿಟ್ಲು. ಆ ಹುಡುಗನಿಗೆ ಒಪ್ಸಿದ್ಲು ವ್ರತನ. ಅರ್ಥ ಆಗ್ತಿದೆ ನಾನು ನಿಮ್ಗೆ ಹೇಳೋದು? ಇದರಲ್ಲಿ ಆಧ್ಯಾತ್ಮಿಕ ದೋಷ ಇದೆ. ಅದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ. ಇದನ್ನ ನಾವು ಆಧ್ಯಾತ್ಮವನ್ನು ತಪ್ಪಾಗಿ ತಿಳ್ಕೊಂಡ್ಬಿಡ್ತೀವಿ. ಅಧ್ಯಾತ್ಮವನ್ನ ಇದರಿಂದ ಬಳಲುವವರು ನಾವೇ ಹೊರತು ಬೇರೆಯವರಲ್ಲ. ಅದು ಮುಂದೆ ಹೇಳ್ತೀನಿ ಏನಾಯ್ತು ಅದರಿಂದ. ಈ ಅಮ್ಮನಿಗೆ ಆಯಾಸ ಆಯ್ತು, ಸುಸ್ತಾಯ್ತು, ನಿಯಮ ಮಾಡಕ್ ಆಗ್ಲಿಲ್ಲ, ನೀರು ಕುಡಿಬೇಕು. ನಿಮಗೆ ಗೊತ್ತಿದೆ, ಹೋಳಿಗೆ ಉಂಡಾಗ ನೀರು ಹೆಚ್ಚು ಕುಡಿಬೇಕಾ ಕಡಿಮೆ ಕುಡಿಬೇಕಾ? ಸಿಹಿ ಪದಾರ್ಥಗಳನ್ನು ತಿಂದಾಗ ನೀರನ್ನ ಹೆಚ್ಚು ಕುಡಿಬೇಕಾ ಕಡಿಮೆ ಕುಡಿಬೇಕಾ? ಹೆಚ್ಚು ಕುಡಿಬೇಕು. ಮತ್ತು ಇವತ್ತು ಹೋಳಿಗೆ ಉಂಡು ನೀರು ಕುಡ್ದು, ಅದು ಏನು ಊಟ ಮಾಡುವಾಗಲೇ ನೀರು ಕುಡಿಯೋದು. ಇನ್ನು ಮರುದಿವಸದ ತನಕ ಕುಡಿಲಿಲ್ಲ ಅಂದ್ರೆ ಏನು ಗತಿ ಆಗುತ್ತೆ ಶರೀರದ? ಶರೀರ ಏನು ಮಾಡುತ್ತೆ ಅಂದರೆ, ನೀರನ್ನು ನಾವು ಕಡಿಮೆ ಹಾಕಿದ ಕೂಡಲೇ ಮುಖ್ಯವಾದ ಅಂಗಗಳಿಗೆ ಬೇಕಾದ ನೀರು ತಗೊಂಡು ಬಾಕಿ ಅಂಗಗಳನ್ನು ಉದಾಸೀನ ಮಾಡಿಬಿಡುತ್ತೆ.
ಅವಾಗ ಯಾವುದಾದ್ರೂ ಒಂದು ಅಂಗ ವೀಕ್ ಹಾಕ್ಕೊಂತ ಬರ್ತದೆ. ನಿಮಗೆ ಬಹಳಷ್ಟು ಜನ ತಾಯಂದ್ರಿಗೆ ನೀರು ಕಡಿಮೆ ಆಗಿರೋದ್ರಿಂದ ಹೊಡೆತಗಳು, ನೋವುಗಳು, ನಡನೋವು ಇರ್ಬೋದು, ಮತ್ತೊಂದು ನೋವು ಇರ್ಬೋದು, ನೀರು ಕಡಿಮೆ ಆಗೋದ್ರಿಂದ ಕೂಡ ನಡನೋವು ಬರ್ಬೋದು, ಮಂಡಿ ನೋವು ಬರ್ಬೋದು. ನೀರನ್ನು ಹೆಚ್ಚು ಕುಡಿಬೇಕು. ಆ ಅಮ್ಮ ಕುಡಿತಿರ್ಲಿಲ್ಲ, 8 ವರ್ಷ ಅನ್ನೋದ್ರಲ್ಲಿ ಸುಸ್ತಾದ್ಲಕ್ಕೆ. ಮಗನಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿಲ್ಲ. ಯಾವುದನ್ನ ಏನ್ ಟ್ರಾನ್ಸ್ಫರ್ ಮಾಡಿಲ್ಲ? ವ್ರತವನ್ನು, ಹೋಳಿಗೆ ವ್ರತ ಶ್ರಾವಣ ಮಾಸದಿತ್ತಲ್ಲ, ಆ ಹುಡುಗ ಮಾಡಬೇಕು. ಆ ಹುಡುಗ ಇವತ್ತು ಹೋಳಿಗೆ ಉಂಡ್ರೆ, ಅನ್ನ ಸಾರು ಉಂಡು ಕೈ ತೊಳೆದು ನೀರು ಕುಡಿದ್ರೆ, ಇನ್ನು ಮರುದಿವಸ ಜಂಗಮ ಪೂಜೆ ಆಗೋವರೆಗೂ, ಲಿಂಗ ಪೂಜೆ ಆಗೋವರೆಗೂ ಏನು ತಗೊಳಂಗಿಲ್ಲ. ಅವನು 5-6 ವರ್ಷ ಮಾಡೋ ಹೊತ್ತಿಗೆ ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಶುರು ಆಗುತ್ತೆ. ಗೊತ್ತಿಲ್ಲ, ಡಾಕ್ಟ್ರಿಗೂ ಗೊತ್ತಿಲ್ಲ, ಡಾಕ್ಟರ್ ಕೇಳಲ್ಲ. ಅವನು ಈ ವ್ರತದ ಬಗ್ಗೆ, ಈ ಮಹಿಮೆ ಬಗ್ಗೆ ಖುಷಿಯಿಂದ ಹೇಳ್ಬಿಟ್ಟ. ಕೊನೆಗೆ ನಾನು ಹೇಳಿದೆ, ನಿನ್ನ ಹೃದಯದ ತೊಂದರೆಯ ಮೂಲ ಇಲ್ಲಿದೆ ನೋಡು ಅಂದೆ ನಾನು. ನಿನ್ನ ಹೋಳಿಗೆ ವ್ರತದಲ್ಲ ಐತಪ್ಪ. ನೀರು ಕಮ್ಮಿಯಾಗಿ ಬಹಳ ಜನ ಗುರುಗಳು ಒದ್ದಾಡ್ಬಿಟ್ಟಿದ್ದಾರೆ, ತಪಸ್ವಿಗಳು ಒದ್ದಾಡ್ಬಿಟ್ಟಿದ್ದಾರೆ, ಮೂತ್ರಕೋಶದಲ್ಲಿ ಹರಳಾಗಿ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ಇದು ನಮ್ಮ ಯಾವ ವಚನ ಸಾಹಿತ್ಯದಲ್ಲಾಗ್ಲಿ, ಉಪನಿಷತ್ತಿನಲ್ಲಾಗ್ಲಿ, ಭಗವದ್ಗೀತೆಯಲ್ಲಾಗ್ಲಿ, ವೇದದಲ್ಲಾಗ್ಲಿ ಗದ್ಗೆ ಮೇಲೆ ಉಂಡು ಅಲ್ಲೇ ಕೈ ತೊಳೆದು ಮತ್ತೆ ಸ್ನಾನ ಮಾಡಿ ಗದ್ಗೆ ಮೇಲೆ ನೀರು ಕುಡಿಬೇಕು ಅಂತ ಎಲ್ಲೂ ನನಗಿದುವರೆಗೂ ಸಿಕ್ಕಿಲ್ಲ. ಅದನ್ನು ಎಲ್ಲಿಂದ ತಗೊಂಡು ಬಂದ್ರು ನಮ್ಮ ಲಿಂಗಾಯತ ಧರ್ಮಕ್ಕೆ ನಿಮ್ಗೆ ಅದನ್ನು ಹೇಳ್ತೀನಿ. ಇವತ್ತು ನಮ್ಮ ಓಸ್ವಾಲ್ ಸಾವ್ಕಾರರು ಬಂದಿದ್ದಾರೆ, ಮೋಹನ್ ಲಾಲ್ ಭಂಡಾರಿಯವರು, ಜೈನರವರು, ಮೂಲತಃ ಜೈನ ಧರ್ಮೀಯರು. ಜೈನ ಮುನಿಗಳಲ್ಲಿ ಈ ಪದ್ಧತಿ ಇತ್ತು. ಅದು ಮಹಾವೀರರು ಹೇಳಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ನಮಗೇನದು ಅಧ್ಯಯನ ಮಾಡಿಲ್ಲ ನಾನು. ಆದರೆ ಜೈನ ಮುನಿಗಳಲ್ಲಿ ಆ ಪದ್ಧತಿ ಇದೆ. ಇವತ್ತಿಗೂ ಕೂಡ ಜೈನ ಮುನಿಗಳಲ್ಲಿ ಕೆಲವರು ಇವತ್ತು ಅವರು ಊಟ ಮಾಡಿ ಕೈ ತೊಳೆದ್ರಂದ್ರೆ ಮರುದಿವ್ಸದ ತನಕ ನೀರು ಕಾಳು ಬಾಯಿಗೆ ಹಾಕಲ್ಲ. ಅದು ತಪಸ್ವಿಗಳಿಗೆ, ಯೋಗಿಗಳಿಗೆ ಸರಿ ಆಗಬಹುದು, ಅಗತ್ಯ ಇರಬಹುದೇನೋ, ನನಗೆ ಗೊತ್ತಿಲ್ಲ, ಅವರೇ ಹೇಳ್ಬೇಕದನ್ನು. ಆದರೆ ಸಾಮಾನ್ಯರು ಅದನ್ನು ಮಾಡಿದ್ರೆ ಅದರಿಂದ ಬಹಳ ದೊಡ್ಡ ನುಕ್ಸಾನನ್ನು ಅನುಭವಿಸ್ತೀವಿ. ಕಾರಲ್ಲಿ ಅಡ್ಡಾಡ್ತಾರೆ, 100 ಕಿಲೋಮೀಟ್ರು, 200 ಕಿಲೋಮೀಟ್ರ್ ಹೋಗ್ತಾರೆ. ಕಾರು ಉಷ್ಣ ಆಗೋದ್ರ ಜೊತೆಗೆ ನಿಮಗೂ ಉಷ್ಣ ಆಗ್ತದೆ. ಆವಾಗ ನಾನು ನೀರು ಕುಡಿಯಲ್ಲ ಅಂತಂದ್ರೆ ಶರೀರ ಕೇಳಲ್ಲ. ನೀನು ಸ್ವಾಮಿ ಆಗಿದ್ರೇನು, ಜಗದ್ಗುರು ಆಗಿದ್ರೇನು, ಯಾರನ್ನೂ ಕೇಳಲ್ಲ ಶರೀರ. ತೊಂದರೆಗಳು ಶುರುವಾಗ್ತವೆ. BP ಬರ್ಬೋದು, ಶುಗರ್ ಬರ್ಬೋದು, ಹಾರ್ಟ್ ಪ್ರಾಬ್ಲಮ್ ಬರ್ಬೋದು, ಏನೆಲ್ಲ ತೊಂದರೆಗಳು ಬರ್ಬೋದು. ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು, ಸಿಹಿ ಊಟ ಮಾಡಿದಾಗ, ಹಬ್ಬದ ಊಟ ಮಾಡಿದಾಗ ನೀರಿನ ಪದಾರ್ಥ ಜಾಸ್ತಿ ಬೇಕು. ಗದ್ಗೆ ಮೇಲೆ ಉಂಡು ಅಲ್ಲೇ ಕೈ ತೊಳೆದು ಮತ್ತೆ ಸ್ನಾನ ಮಾಡಿ ಗದ್ಗೆ ಮೇಲೆ ನೀರು ಕುಡಿಬೇಕು ಅಂತ ಎಲ್ಲೂ ನನಗಿದುವರೆಗೂ ಸಿಕ್ಕಿಲ್ಲ. ಅದನ್ನು ಎಲ್ಲಿಂದ ತಗೊಂಡು ಬಂದ್ರು ನಮ್ಮ ಲಿಂಗಾಯತ ಧರ್ಮಕ್ಕೆ ನಿಮ್ಗೆ ಅದನ್ನು ಹೇಳ್ತೀನಿ. ಇವತ್ತು ನಮ್ಮ ಓಸ್ವಾಲ್ ಸಾವ್ಕಾರರು ಬಂದಿದ್ದಾರೆ, ಮೋಹನ್ ಲಾಲ್ ಭಂಡಾರಿಯವರು, ಜೈನರವರು, ಮೂಲತಃ ಜೈನ ಧರ್ಮೀಯರು. ಜೈನ ಮುನಿಗಳಲ್ಲಿ ಈ ಪದ್ಧತಿ ಇತ್ತು. ಅದು ಮಹಾವೀರರು ಹೇಳಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ನಮಗೇನದು ಅಧ್ಯಯನ ಮಾಡಿಲ್ಲ ನಾನು. ಆದರೆ ಜೈನ ಮುನಿಗಳಲ್ಲಿ ಆ ಪದ್ಧತಿ ಇದೆ. ಇವತ್ತಿಗೂ ಕೂಡ ಜೈನ ಮುನಿಗಳಲ್ಲಿ ಕೆಲವರು ಇವತ್ತು ಅವರು ಊಟ ಮಾಡಿ ಕೈ ತೊಳೆದ್ರಂದ್ರೆ ಮರುದಿವ್ಸದ ತನಕ ನೀರು ಕಾಳು ಬಾಯಿಗೆ ಹಾಕಲ್ಲ. ಅದು ತಪಸ್ವಿಗಳಿಗೆ, ಯೋಗಿಗಳಿಗೆ ಸರಿ ಆಗಬಹುದು, ಅಗತ್ಯ ಇರಬಹುದೇನೋ, ನನಗೆ ಗೊತ್ತಿಲ್ಲ, ಅವರೇ ಹೇಳ್ಬೇಕದನ್ನು. ಆದರೆ ಸಾಮಾನ್ಯರು ಅದನ್ನು ಮಾಡಿದ್ರೆ ಅದರಿಂದ ಬಹಳ ದೊಡ್ಡ ನುಕ್ಸಾನನ್ನು ಅನುಭವಿಸ್ತೀವಿ. ಕಾರಲ್ಲಿ ಅಡ್ಡಾಡ್ತಾರೆ, 100 ಕಿಲೋಮೀಟ್ರು, 200 ಕಿಲೋಮೀಟ್ರ್ ಹೋಗ್ತಾರೆ. ಕಾರು ಉಷ್ಣ ಆಗೋದ್ರ ಜೊತೆಗೆ ನಿಮಗೂ ಉಷ್ಣ ಆಗ್ತದೆ. ಆವಾಗ ನಾನು ನೀರು ಕುಡಿಯಲ್ಲ ಅಂತಂದ್ರೆ ಶರೀರ ಕೇಳಲ್ಲ. ನೀನು ಸ್ವಾಮಿ ಆಗಿದ್ರೇನು, ಜಗದ್ಗುರು ಆಗಿದ್ರೇನು, ಯಾರನ್ನೂ ಕೇಳಲ್ಲ ಶರೀರ. ತೊಂದರೆಗಳು ಶುರುವಾಗ್ತವೆ. BP ಬರ್ಬೋದು, ಶುಗರ್ ಬರ್ಬೋದು, ಹಾರ್ಟ್ ಪ್ರಾಬ್ಲಮ್ ಬರ್ಬೋದು, ಏನೆಲ್ಲ ತೊಂದರೆಗಳು ಬರ್ಬೋದು. ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು, ಸಿಹಿ ಊಟ ಮಾಡಿದಾಗ, ಹಬ್ಬದ ಊಟ ಮಾಡಿದಾಗ ನೀರಿನ ಪದಾರ್ಥ ಜಾಸ್ತಿ ಬೇಕು. ಅಂದರೆ ಅವಾಗಲೇ ಕುಡಿಯೋದಲ್ಲ. ಈಗ ಕೆಲವರು ಏನು ಮಾಡ್ತಾರೆ, ಗದ್ದಿಗೆ ಮೇಲೆ ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ನೀರು ಕುಡಿದ್ಬಿಡೋದು, ಅದಿನ್ನೂ ಕೆಟ್ಟದ್ದು. ಊಟ ಆಗಿ ಅದೆಲ್ಲ ಮಿಕ್ಸಪ್ ಆಗಬೇಕು, ಅದು ಕಿಣ್ವದ ಜೊತೆಗೆ ಬೆರಿಬೇಕು. 1 ಗಂಟೆ ನಂತರ ನೀರು ಕುಡಿಯೋಕ್ಕೆ ಶುರು ಮಾಡಬೇಕು. ಆಗಾಗ ನೀರು ಕುಡ್ಕೊಂತ ಇರಬೇಕು. ಬೆಳಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಬೇಕು. ಅದೆಲ್ಲ ಹೇಳಿದ್ದೀನಿ ಇವಾಗ ನೀರಿನ ಬಗ್ಗೆ ಬಂದಾಗ. ಅಂದರೆ ಹೋಳಿಗೆಯನ್ನು ಜೈನರಲ್ಲಿ, ಜೈನ ಮುನಿಗಳು ಹೋಳಿಗೆನೇ ತಿನ್ನಲ್ಲ, ಗೊತ್ತಿದೆಯಾ ನಿಮಗೆ? ಜೈನ ಮುನಿಗಳು ಹೋಳಿಗೆ ತಿನ್ನಲ್ಲ. ಯಾಕೆ ಗೊತ್ತಾ? ಅದು 2 ಸಾರಿ ಬೆಂದಿರ್ತದೆ. ಒಂದು ಬೇಳೆಯಾಗಿ ಬೇಯ್ತದೆ, ಇನ್ನೊಂದು ಸಾರಿ ಹೂರ್ಣ ಮಾಡಿ ಮತ್ತೆ ಹೋಳಿಗೆ ಒಳಗಡೆ ಬೇಯಿಸ್ತಿರಲ್ಲ, ಅದು ಡಬಲ್ ಬಾಯ್ಲ್ಡ್ ಅಂತ ಹೇಳಿಬಿಟ್ಟು ಅವ್ರು ತಿನ್ನೋದೇ ಇಲ್ಲ ಅದನ್ನು. ಅದರ ಪ್ರಶ್ನೆ ಬೇರೆ.
ಆದ್ರೆ ತಿನ್ನೋದು ತಪ್ಪು ಸರಿ ಪ್ರಶ್ನೆ ಎಲ್ಲ ನಮಗೆ ಸರಿನೇ ಅದು. ತಿಂದ್ರೆ ಹೋಳಿಗೆ ತಿನ್ರಿ, ಆದ್ರೆ ನೀರು ಮಾತ್ರ ಹೆಚ್ಚು ಕುಡಿಬೇಕು. ಬೆಲ್ಲ ಬೇಳೆಯ ನುಂಬುವನು ಗೊತ್ತಾಯ್ತಲ್ಲ, ಜೋಳವನ್ನು ತಿಂಬುವನು ತೋಳದಂತಾಗುವನು, ಬೆಲ್ಲ ಬೇಳೆಯ ನುಂಬುವನು ಬಹುಕಾಲ ಬಾಳನೆಂದರಿಗೂ ಸರ್ವಜ್ಞ. ಅದಕ್ಕೆ ಮಕ್ಕಳೇ, ನೀವು ಒಂದು ಹೊತ್ತಾದ್ರೂ ರೊಟ್ಟಿಯನ್ನು ತಿನ್ಲೇಬೇಕು ಮಕ್ಕಳೇ. ನೀವೆಲ್ಲ ಕೆಲವರು ರೊಟ್ಟಿ ತಿನ್ನೋದು ಬಿಡ್ತಾ ಇದಾರೆ ಇತ್ತೀಚೆಗೆ ಮಕ್ಕಳು. ಯಾಕಂದ್ರೆ ತಾಯಂದ್ರು ಮಾಡ್ಕೊಡಲ್ಲ. ಶಾಲೆಗೆ ಹೋಗೋ ಹೊತ್ತಿಗೆ ರೊಟ್ಟಿ ಮಾಡಿರಂಗಿಲ್ಲ, ಏನಾದರೂ ಒಂಚೂರು ತಿಂದು ಹೋಗ್ತಾರೆ ತಿಂಡಿನ. ಇನ್ನು ಮಧ್ಯಾಹ್ನ ಬಿಸಿ ಊಟದಾಗಂತೂ ರೊಟ್ಟಿ ಕೊಡ್ತಾರಾ? ಬಿಸಿ ಊಟದಾಗ ರೊಟ್ಟಿ ನೋ ನೋ, ನಾವು ಕೇಳಿಲ್ಲ. ಬಿಸಿ ಊಟದಾಗ ರೊಟ್ಟಿನೂ ಇಲ್ಲ, ಜೋಳನೂ ಇಲ್ಲ, ಗೋಧಿನೂ ಇಲ್ಲ. ಅಲ್ಲೂ ಅಕ್ಕಿನೇ, ಇಸ್ಕಾನ್ದವ್ರು ಮಾಡಲಿ ಯಾರೇ ಮಾಡಲಿ. ಇನ್ನು ಪ್ರೈವೇಟ್ ಸ್ಕೂಲ್ಗಳಲ್ಲಂತೂ ಬಿಸಿ ಊಟದ ಪ್ರಶ್ನೆನೇ ಇಲ್ಲ. ಅಕ್ಷರ ದಾಸೋಹ ಅಲ್ಲ, ಅಲ್ಲಿ ಧನದಾಸೋಹ, ಹೌದಲ್ವಾ? ಅದಕ್ಕೆ ಪ್ರೈವೇಟ್ ಸ್ಕೂಲ್ಗಳಂತೂ ನೀವು ಡಬ್ಬಿ ಕಟ್ಕೊಂಡು ಹೋಗಿರ್ತೀರಿ, ಬೆಳಿಗ್ಗೆ ಏನು ಮಾಡಿರ್ತಾರೋ ಅದನ್ನೇ ಡಬ್ಬಿ ಕಟ್ತಾರೋ, ಹೌದಿಲ್ಲ? ಗ್ಯಾರಂಟಿ. ಅದಕ್ಕೆ ತಾಯಿ ಅಂದರೆ ಮಧ್ಯಾಹ್ನ ಮಕ್ಳಿಗೆ ಡಬ್ಬಿ ಕಟ್ಟುವಾಗ, ಅವ್ರಿಗೆ ಬುತ್ತಿ ಕಟ್ಟುವಾಗ ಚಪಾತಿನೋ ರೊಟ್ಟಿನೋ ಕಟ್ಕೊಡಿ, ಅನ್ನನೇ ಕಟ್ಟಬೇಡಿ. ನೀವು ಮಕ್ಕಳಿಗೆ ಆರೋಗ್ಯ ಕೊಡಲ್ಲ. 2 ಹೊತ್ತು ಅನ್ನ ಕಟ್ಕೊಟ್ರೆ ನೀವು ಮಕ್ಕಳನ್ನ ಬರೀ ಮೋಹ ಮಾಡ್ತಾ ಇದ್ದೀರಾ, ಪ್ರೀತಿ ಮಾಡ್ತಾ ಇಲ್ಲ ಅಂತ ಅರ್ಥ. ನಿಜವಾಗಿ ನಿಮಗೆ ಮಕ್ಕಳ ಮೇಲೆ ಪ್ರೀತಿ ಇದ್ರೆ, ಅವ್ರ ಆರೋಗ್ಯ ಗಟ್ಟುಮುಟ್ಟಾಗಿರ್ಬೇಕಂದ್ರೆ ನೀವು ಮಕ್ಕಳಿಗೆ ಮಧ್ಯಾಹ್ನಕ್ಕೆ ರೊಟ್ಟಿ ಅಥವಾ ಚಪಾತಿ, ರಾಗಿ ರೊಟ್ಟಿ ಇರಲಿ, ಜೋಳದ ರೊಟ್ಟಿ ಇರಲಿ, ಅಕ್ಕಿ ರೊಟ್ಟಿ ಕಟ್ಟಬೇಡಿ. ಮತ್ತೆ ಅಕ್ಕಿ ರೊಟ್ಟಿ ಇಲ್ವೇ ಇಲ್ವಲ್ಲ ಈ ಕಡೆ? ಇದೆಯಾ? ಕಲಗಟ್ಟಿಗೆಲಿ ಇಲ್ಲ. ಯಾರಾದರೂ ಆ ಕಡೆ ಉತ್ತರ ಕನ್ನಡದಿಂದ ಬಂದವರು ಯಾರಾದರೂ ಅಕ್ಕಿ ರೊಟ್ಟಿ ಮಾಡಿದ್ರೆ ಅಪರೂಪಕ್ಕೆ ಮಾಡ್ಬೋದು. ಅಷ್ಟು ಬಿಟ್ಟರೆ ಇಲ್ಲಿ ಜೋಳದ ರೊಟ್ಟಿ ಇದೆ, ರಾಗಿ ರೊಟ್ಟಿ ಇದೆ, ಮಾಡಿ ಅದನ್ನು ಮಕ್ಕಳಿಗೆ ಬುತ್ತಿ ಕಟ್ಟಬೇಕಾದ್ರೆ ಅದನ್ನೇ ಕಟ್ಟಬೇಕು. ನೀವು ಎಲ್ಲಾದರೂ ಪ್ರವಾಸ ಹೋಗ್ಬೇಕಾದ್ರೆ ಆ ಥರದ್ದೇ ಕಟ್ಕೊಂಡು ಹೋಗ್ಬೇಕು. ಅನ್ನದ ಪದಾರ್ಥಗಳನ್ನ ಕಡಿಮೆ ಮಾಡಿ. ನೀವು ಬಹಳ ಗಟ್ಟಿ ಜನ, ಉತ್ತರ ಕರ್ನಾಟಕದ ಜನ, ಹೌದಾ? ಒಪ್ಕೊಂತೀರಾ? ಯಾಕೆಲ್ಲ ಸುಮ್ಮನೆ ಕೂತಿದ್ದೀರಾ? ಅನುಮಾನನ? ಉತ್ತರ ಕರ್ನಾಟಕ ಜನ ಗಟ್ಟಿ ಜನ, ಹೌದಾ ಇಲ್ವಾ? ಗ್ಯಾರಂಟಿ. ಗಟ್ಟಿಯಾಗಿ ಹೇಳಿ, ಎದೆ ತಟ್ಟಿ ಹೇಳಿ, ಗಂಡು ಮೆಟ್ಟಿನ ನಾಡು, ಜೊತೆಗೆ ಗುಂಡಿನಂಥ ಜನ. ಸರಿ, ಒಪ್ಕೊಂತೀನಿ. ಆದರೆ ನಿಮಗೇನು ಕಾಯಿಲೆ ಕಡಿಮೆ ಇಲ್ಲ. ದಕ್ಷಿಣ ಕರ್ನಾಟಕದ ಜನ ಪೊಳ್ಳು ನೋಡಿದ್ದೀನಿ ನಾನು ಆ ಕಡೆ. ಯಾಕಂದ್ರೆ ಅನ್ನ ಅನ್ನ ಅನ್ನ, ದೋಸೆ ಇಡ್ಲಿ ಉಪ್ಪಿಟ್ಟು, ದೋಸೆ ಇಡ್ಲಿ ಇದೆ. ಒಂದು ಮನೆಗೆ ಪೂಜೆಗೆ ಹೋಗಿದ್ವಿ ಅಲ್ಲಿ ದಕ್ಷಿಣ ಕರ್ನಾಟಕದಾಗ. ಒಂದು ಮನೆಗೆ ಪೂಜೆಗೆ ಹೋಗಿದ್ವಿ. ಪೂಜೆ ಎಲ್ಲ ಆಯಿತು, ಪ್ರಸಾದ ತೊಗೊಂಬರ್ರಿ ಎಡೆ ಮಾಡ್ರಿ ಅಂತಂದ್ರೆ ಏನಂತ ಕೇಳಿದ್ರೆ ಗೊತ್ತೇ? ನಾವು ಏನು ಮೊದಲು ತಿಂಡಿ ತಿಂತೀರಾ ಊಟ ಮಾಡ್ತೀರಾ ಅಂದ್ರೆ ಅವರು. ಗೊತ್ತಾಯ್ತಾ? ಹಿಂಗಿದಾವ್ ನೋಡಿ ಜೋಕು, ನಮಗೆ ಭಾಳ ಜೋಕ್ ಆಗ್ತಿರ್ತಾವ. ಏನು ತಿಂಡಿ ತಿಂತೀರಾ ಊಟ ಮಾಡ್ತೀರಾ ಅಂದ್ರೆ, ಏನು ತಿಂಡಿ ಅಂದ್ರೇನು ಊಟ ಅಂದ್ರೇನು ಅಂದರೆ ಅವ್ರು ಏನು ಮಾಡಿದ್ವಿ, ನಾವು ಎಲ್ರಿಗೂ ಹೇಳಿರ್ತೀವಿ, ನೀವು ಅಡುಗೆ ಮಾಡೋದ್ರ ಜೊತೆಗೆ ಸ್ವೀಟ್ ಏನಾರು ಮಾಡ್ಕೊಳ್ಳಿ ಬಿಡಿ, ಚಪಾತಿನೋ ರೊಟ್ಟಿನೋ ಮುದ್ದೆನೋ ಮಾಡಿರ್ಬೇಕು ಅಂತ ಹೇಳಿರ್ತೀವಿ. ಅವ್ರು ಅವತ್ತು ಚಪಾತಿ ಮಾಡಿಬಿಟ್ಟಾರ. ಚಪಾತಿ ಅನ್ನ ಸಾರು ಸ್ವೀಟ್ ಏನೋ ಮಾಡಿದ್ದಾರೆ. ಅವ್ರ ಲೆಕ್ಕದಲ್ಲಿ ಚಪಾತಿ ಅಂದ್ರೆ ತಿಂಡಿ, ಅನ್ನ ಸಾರು ಅಂದ್ರೆ ಊಟ. ಅರ್ಥ ಆಯ್ತಾ? ಇಷ್ಟು ಆ ಕಡೆ ವಿಚಿತ್ರ ವಿಚಿತ್ರ ಊಟದ ಪದ್ಧತಿ. ಚಪಾತಿ ಊಟಕ್ಕೆ ಇಲ್ವೇ ಇಲ್ಲ ಆ ಕಡೆ. ಹೋಟ್ಲ್ಗಳಲ್ಲಿ ಬಿಟ್ರೆ ಮನೆಗಳಲ್ಲಿ ಚಪಾತಿ ಮಾಡ್ಕೊಳ್ಳೋದು ತುಂಬ ಕಡಿಮೆ. ಬರೀ ಅನ್ನ ಸಾರು ಅನ್ನ ಸಾರು ಅನ್ನ ಸಾರು. ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು, ನೀವು ಗಟ್ಟಿ ಜನ ಆಗ್ತಿದ್ರಿ, ರೋಗ ಕಡಿಮೆ ಆಗಬೇಕಾಗಿತ್ತಿಲ್ಲಿ. ಆದ್ರೆ ನಿಮ್ಮ ಸಮಸ್ಯೆ ಏನು ಅಂತಂದ್ರೆ, ಕಲ್ಗಟ್ಟಿಗಿಲ್ಲಿ ನಾನು ಪರವಾಗಿಲ್ಲ ನೋಡಿದ ಕಡಿಮೆ. ನಮ್ಮ ಧಾರವಾಡದಲ್ಲಂತೂ ನಿಮಗೆ ಗೊತ್ತಿದೆ, ನಿಮ್ಮದೇ ಜಿಲ್ಲೆ ಅದು. ಎಲ್ಲೆಲ್ಲಿ ನೋಡಿದ್ರು ಬರೀ ಫ್ರೀ ಪೇಂಟಿಂಗ್ಸೇ ಅಲ್ವಾ? ತಂಬಾಕು ತಿನ್ನೋದು ಮುಗಿಯೋದು, ತಂಬಾಕು ತಿನ್ನೋದು ಮುಗಿಯೋದು. ಹೆಚ್ಚು ಕಡಿಮೆ ನೀವು ಬಸ್ ಕಿಟಕಿ ಹತ್ರ ಮೈ ಮರೆತು ನಿಂತಿದ್ರಿ, ಅಭಿಷೇಕ ತಿಳಿತಾ? ಹಂಗೆ ಮಾಡಬಾರ್ದು. ಹಳ್ಳಿಗಳಲ್ಲಿ ಇಲ್ಲೂ ತಂಬಾಕು ತಿಂತಿರೋ ಕಾಣಿಸ್ತದೆ. ಅಥವಾ ನನ್ನ ಹತ್ರ ಬರುವಾಗ ಬಾಯಿ ತೊಳ್ಕೊಂಡು ಬರ್ತಿರೋ ದೇವ್ರಿಗೆ ಗೊತ್ತು. ಗೊತ್ತಾಯ್ತಲ್ವಾ? ತಂಬಾಕು ತಿನ್ನಬಾರ್ದು. ನಿಮ್ಮ ಊಟದ ಪದ್ಧತಿ ಭಾಳ ಚೆನ್ನಾಗಿದೆ. ದಕ್ಷಿಣ ಕರ್ನಾಟಕದಲ್ಲಿ ನಾವೆಲ್ಲೂ ಮೆಂತೆ ಪಲ್ಯ, ಅಕ್ರಕ್ಕಿ ತಪ್ಪಲ ಊಟದ ಜೊತೆ ಇಡೋದು ಸಿಗೋದೇ ಇಲ್ಲ. ಭಾಳ ಅಂದರೆ ಸೌತೆಕಾಯಿ ಇಟ್ಟರು ಒಳ್ಳೇದು, ಇಲ್ಲೇ ಕೋಸಂಬರಿ ಮಾಡಿ ಇಟ್ಬಿಡ್ತಾರೆ. ನೀವು ಇದನ್ನೆಲ್ಲ ಹಸಿ ಬದನೆಕಾಯಿ ಕಡ್ಕೊಂತಾರಂತ, ಹೌದಾ? ನೋಡ್ರಿ, ಭಾಳ ಗಟ್ಟಿ ಜನ ನೀವು. ನಮ್ಮ ಕಡೆ ಹಸಿ ಬದನೆಕಾಯಿ ತಿಂದ ಒಬ್ಬ ಅಂತಾರ. ಆ ಕಡೆ ಹಸಿ ಬದನೆಕಾಯಿ ತಿಂತೀರಾ ಅಂತಾರವ್ರು. ಗೊತ್ತಾಯ್ತಲ್ವಾ? ಹಸಿ ಬದನೆಕಾಯಿ ಅದು ನೋಡಿ ತಿಂದು ಕರಗಿಸ್ತೀರಿ ನೀವು. ಗಟ್ಟಿ ಜನ ಇದ್ದೀರಾ. ಆದರೆ ಸಮಸ್ಯೆ ಏನು ಅಂದರೆ ತಂಬಾಕಿಂದೊಂದು ಸಮಸ್ಯೆ. ಮತ್ತೆ ರೊಟ್ಟಿ ಅವಸರವಾಗಿ ತಿನ್ನೋದು ಹೇಳಿದ್ನಲ್ಲ. ಕ್ಯಾನ್ಸರ್ ಯಾಕೆ ಜಾಸ್ತಿ ಆಗಿದೆ? ಅನ್ನನಾಳದ ಕ್ಯಾನ್ಸರ್ ಅಂದರೆ ಡಾಕ್ಟರ್ ನಾಗಲೋಟಿ ಮಠರು ಹೇಳೋ ಪ್ರಕಾರ ಅನ್ನನಾಳದಲ್ಲಿ ಅದು ಕೆರೆದು
ಅದಕ್ಕೆ ಅವಸರವಾಗಿ ಊಟ ಮಾಡಬೇಡಿ. ಬಹಳ ಅವಸರ ಉಣ್ತೀರಪ್ಪ. ಅಬ್ಬಾಬಾಬಾಬಾಬ, ನಮ್ಮಲ್ಲಿ ಒಬ್ರು ಇದಾರೆ ಡ್ರೈವರ್, ಪ್ರಭುಗೌಡ್ರು ಅಂತ ಇದಾರ್ರಿ. ನಾನು ಊಟಕ್ಕೆ ಅರ್ಧ ಗಂಟೆ ತಗೊಂಡ್ರು 15 ನಿಮಿಷಕ್ಕೆ 3ನೇ ಒಂದು ಭಾಗ ರೊಟ್ಟಿ. ಅದು ಯಾವ ಮಾಯದಲ್ಲಿ ಒಳಗಡೆ ಕಳಿಸ್ತಾರೋ ದೇವ್ರಿಗೆ ಗೊತ್ತು. ಕೆಲವ್ರು ಇಷ್ಟು ಅವಸರ ಉಣ್ತಾರ್ರಿ, ರೊಟ್ಟಿ ನೀಡಿ ಮನೆಯವ್ರ ಪಲ್ಯ ತರೋತ್ತಿಗೆ ರೊಟ್ಟಿ ಗಾಯಬ್. ಇಷ್ಟು ಅವಸರ. ಏನು ಹಲ್ಲು ಮಕ್ಕಳೇ ಎಲ್ಲದ ಹಲ್ಲು ಬಾಯಿಗ ಹೊಟ್ಟೆಗ. ಮತ್ತೆ ಜೀರ್ಣಕ್ರಿಯೆ ಎಲ್ಲಿಂದ ಶುರು ಆಗತ್ತೆ? ಕೆಲವ್ರು ಕೇಳಿರ್ಬೇಕಾರೆ ಜೀರ್ಣಕ್ರಿಯೆ ಎಲ್ಲಿಂದ ಶುರುವಾಗುತ್ತದೆ? ಹೊಟ್ಟೆಯಿಂದ ಅಂತಾರ. ಬಾಯಿಂದ ಶುರುವಾಗಬೇಕು ಜೀರ್ಣಕ್ರಿಯೆ, ಚೆನ್ನಾಗಿ ಅಗಿಬೇಕು. ಕ್ಯಾನ್ಸರ್ ಯಾಕೆ ಜಾಸ್ತಿ ಆಗಿದೆ? ಅನ್ನನಾಳದ ಕ್ಯಾನ್ಸರ್ ಅಂದ್ರೆ ನಾಗಲೋಟಿ ಮಠರು, ಡಾಕ್ಟರ್ ನಾಗಲೋಟಿ ಮಠರು ಹೇಳೋ ಪ್ರಕಾರ ಅನ್ನನಾಳದಲ್ಲಿ ಅದು ಕೆರೆದು ಅದಕ್ಕೆ ಅವಸರವಾಗಿ ಊಟ ಮಾಡಬೇಡಿ. ಬಹಳ ಅವಸರ ಉಣ್ತೀರಪ್ಪ. ಅಬ್ಬಾಬಾಬಾಬಾಬ, ನಮ್ಮಲ್ಲಿ ಒಬ್ರು ಇದಾರೆ ಡ್ರೈವರ್, ಪ್ರಭುಗೌಡ್ರು ಅಂತ ಇದಾರ್ರಿ. ನಾನು ಊಟಕ್ಕೆ ಅರ್ಧ ಗಂಟೆ ತಗೊಂಡ್ರು 15 ನಿಮಿಷಕ್ಕೆ 3ನೇ ಒಂದು ಭಾಗ ರೊಟ್ಟಿ. ಅದು ಯಾವ ಮಾಯದಲ್ಲಿ ಒಳಗಡೆ ಕಳಿಸ್ತಾರೋ ದೇವ್ರಿಗೆ ಗೊತ್ತು. ಕೆಲವ್ರು ಇಷ್ಟು ಅವಸರ ಉಣ್ತಾರ್ರಿ, ರೊಟ್ಟಿ ನೀಡಿ ಮನೆಯವ್ರ ಪಲ್ಯ ತರೋತ್ತಿಗೆ ರೊಟ್ಟಿ ಗಾಯಬ್. ಇಷ್ಟು ಅವಸರ. ಏನು ಹಲ್ಲು ಮಕ್ಕಳೇ ಎಲ್ಲದ ಹಲ್ಲು ಬಾಯಿಗ ಹೊಟ್ಟೆಗ. ಮತ್ತೆ ಜೀರ್ಣಕ್ರಿಯೆ ಎಲ್ಲಿಂದ ಶುರು ಆಗತ್ತೆ? ಕೆಲವ್ರು ಕೇಳಿರ್ಬೇಕಾರೆ ಜೀರ್ಣಕ್ರಿಯೆ ಎಲ್ಲಿಂದ ಶುರುವಾಗುತ್ತದೆ? ಹೊಟ್ಟೆಯಿಂದ ಅಂತಾರ. ಬಾಯಿಂದ ಶುರುವಾಗಬೇಕು ಜೀರ್ಣಕ್ರಿಯೆ, ಚೆನ್ನಾಗಿ ಅಗಿಬೇಕು. ಆವಾಗ ಅಗಿದ್ರೆ ನಮಗೆ ಸುಲಭ ಆಗ್ತದೆ, ಜೀರ್ಣಕ್ರಿಯೆಗೆ ಸುಲಭ ಆಗ್ತದೆ. ನೀವು ಹಂಗ ಅವಸರ ನುಂಗಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿ ಆಗಂಗಿಲ್ಲ. ಅದಕ್ಕೆ ಊಟವನ್ನ ನಿಧಾನವಾಗಿ ಮಾಡ್ರಿ. ಅವಧಾನ ಭಕ್ತಿ ಅಂತ ಕರೀತಾರೆ ನಮ್ಮ ಪ್ರಸಾದಿ ಸ್ಥಳದಲ್ಲಿ. ಅವಧಾನ ಭಕ್ತಿ, ಎಚ್ಚರಿಕೆಯಿಂದ ಊಟ ಮಾಡಬೇಕು. ಊಟ ಮಾಡೋದೊಂದು ಧ್ಯಾನ ಆಗಬೇಕು. ಊಟ ಮಾಡ್ಬೇಕಾದ್ರೆ ಟಿವಿ ನೋಡಬಾರ್ದು. ಕೆಲವ್ರಿಗಂತೂ ಟಿವಿ ಹಾಕದೆ ಹೋದ್ರೆ ಊಟನೇ ಹೋಗಲ್ಲ ಅವ್ರಿಗೆ. ಧಾರಾವಾಹಿ ನೋಡ್ಕೊಂತಾನೆ ಉಣ್ತಿರ್ತಾರೆ, ತಟ್ಟೆ ಕಡೆ ಕಣ್ಣಿರಂಗಿಲ್ಲ. ಏನಾದ್ರು ಕೈಗೆ ರೂಢಿ ಆಗಿದೆ ಅಂತ ಬಾಯಿಗೆ ಹೋಗ್ತಿರ್ತದೆ, ಇಲ್ಲ ಕಿವಿ ಕಡೆ ಹೋಗ್ತಿರ್ತ ಏನು. ಗೊತ್ತಾಯ್ತಾ? ಹಂಗೆಂದು ಮಾಡಬಾರ್ದು. ಒಬ್ರು ಒಂದು ಜೋಕ್ ಹೇಳಿದ್ರು, ಗಂಡನಿಗೆ ಹೆಂಡತಿಗೆ ಇಬ್ರಿಗೂ ಟಿವಿ ನೋಡೋ ಹುಚ್ಚಂದ್ರವ, ಕೆಟ್ಟ ಹುಚ್ಚು. ಅವತ್ತೇನೋ ತಡವಾಗಿ ಬಂದ್ಬಿಟ್ಟ ಗಂಡ, 7 ಗಂಟೆ ಆದ್ರೂ ಬಂದಿರಲಿಲ್ಲ. ಈಕೆ ಟಿವಿ ಅಡುಗೆ ಮಾಡಿಟ್ಟು ಟಿವಿ ನೋಡ್ಕೊಂತ ಕೂತಿದ್ಲು. ಆ ಗ್ಯಾಸ್ ಕಟ್ಟೆ ಮೇಲೆ ಅಡಿಗೆ ಮಾಡಿಟ್ಟಿದ್ಲು. ಇನ್ನು ಬಂದ ಗಂಡ ಹಸಿವಾಗಿತ್ತು ಅವನಿಗೆ, ಮತ್ ನೀಡ್ಬಾ ಅಂತ ಕರೆಯಂಗಿಲ್ಲ. ಯಾಕೆ? ಟಿವಿ ಹುಚ್ಚರಿಬ್ರು. ಟಿವಿ ನೋಡೋದು ಬಿಡಿಸಿದ್ರೆ ಟೆನ್ಷನ್ ಆಕೆಗೆ. ಅದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ನೀವು ಹೋಗಿ ನಿಡ್ಕೊಂಡು ಹೊಂಡ್ರಿ ಅಂತ. ಅಲ್ಲಿ ಹೋದನ್ರಿ, ಆ ಟೈಮಿಗೆ ಏನೋ ಅದ್ರ ಸೀರೋ ಲೈಟ್ ಏನೋ ಹಚ್ಕೊಂಡ ಬಿಟ್ಟನ, ಒಟ್ಟು ಏನು ಮಾಡಿ ಅವನಿಗೂ ಟಿವಿ ನೋಡೋ ಹುಚ್ಚಲ್ಲ. ಅನ್ನ ನೀಡ್ಕೊಂಡ, ಸಾರು ನೀಡ್ಕೊಂಡ, ಬರೀ ಸಪ್ಪಗೆ ಹುಳಿ ಏನೇನೇನೇನೋ ರುಚಿನೇ. ಎಂತ ಸಾರು ಮಾಡಿದೀನಿ ನೀನು ಅಂತ ಬಂದ. ಉಂಡು ಬಂದ ಅವನು. ಟಿವಿ ನೋಡ್ಕೊಂತ ಕುಂತಾನೆ. ಎಂತ ಸಾರು ಮಾಡಿದಿ? ಏನು ಚಲೋನೇ ಇಲ್ಲ ನಾನು. ಅಲ್ರಿ ಏನು ಸಾರು ನನಗೆ ಭಾಳ ರುಚಿಯಾಗಿದೆ, ನೀವೇನು ಮತ್ತೆ ಏನು ಹಿಡ್ಕೊಂಡ್ರಿ ಅಂತ ಹೋಗಿ ನೋಡ್ತಾನೆ. ಅವ್ನು ಮುಸಿರಿ ನೀಡು ಹಾಕಿಟ್ಟಿದ್ಲಕ್ಕೆ, ಸಾರು ಬದಲು ಅದ್ದೇ ಹಾಕೊಂಡ್ಬಿಟ್ಟಿದ್ದ ಅವನು. ಇಷ್ಟು ಹುಚ್ಚ ಟಿವಿ ಬಗ್ಗೆ. ಪಾತ್ರೆ ತೊಳೆದಿಟ್ಟಿದ್ದು ನೀರು ಹಾಕೊಂಡ್ಬಿಟ್ಟಾನ. ಅದಕ್ಕೆ ಹಂಗೆ ಅಷ್ಟು ಹುಚ್ಚಿರಬಾರ್ದು, ಎಚ್ಚರಿಕೆ ಇರಬೇಕು. ಅವಧಾನ ಭಕ್ತಿ ಅಂತ ಕರೀತಾರೆ ಇದಕ್ಕೆ. ಸಾವಧಾನ್. ಊಟ ಮಾಡುವಾಗ ಮಕ್ಕಳು ಗಲಾಟೆ ಮಾಡಬಾರ್ದು, ಆಮೇಲಿಂದ ಆ ಕಡೆ ಈ ಕಡೆ ಗಮನ ಹರಿಸಬಾರ್ದು, ಜಗಳ ಆಡಬಾರ್ದು. ಊಟ ಮಾಡುವಾಗ ಎಂದೂ ಜಗಳ ಆಡಬಾರ್ದು. ಕೆಲವು ನಮ್ಮ ಕಡೆ ತಾಯಂದ್ರೆ ಇರ್ತಾರ್ರಿ, ನೀವು ಅಲ್ಲವಾ ತಾಯಂದ್ರೆ? ಅದರಲ್ಲೂ ಪ್ರವಚನಕ್ಕೆ ಬಂದವರಂತೂ ಗ್ಯಾರಂಟಿ ಅಲ್ಲ, ತಿಳಿತಾ? ಅವ್ರಿಗೆ ಏನು ಚಟ ಅಂದರೆ ಗಂಡಂಗೆ ತಾಟ ನೀಡಿ ಎಲ್ಲ ರೆಡಿ ಮಾಡಬೇಕು. ಅವನು ಉಣ್ಣಕ್ಕೆ ಶುರು ಮಾಡ್ತಿದ್ದಂಗೆ ಇವ್ರದ್ದು ಮಂತ್ರ ಚಾಲು ಆಗ್ತಾವ. ಎಂಥ ಸೀರೆ ತಂದಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೆನೋ ಹೋಗ್ತಿತ್ತು, ಇನ್ನೊಂದು 500 ಹೆಚ್ಚಿಗೆ ಹಾಕಿದ್ರು ಚಲೋ ಸೀರೆ ಬರ್ತಿತ್ತಲ್ಲ. ಅವನು ಇಷ್ಟು ಉರು ಅಂತಿರ್ತಾನೆ ಉಣುವಾಗ. ಕೆಲವರು ತಟ್ಟೆನೇ ಬಿಸಾಡ್ಬಿಡ್ತಾನೆ. ಹಂಗೆ ಮಾಡಬಾರ್ದು, ಎಂದೂ ಮಾಡಬಾರ್ದು. ನೀವು ಊಟ ಮಾಡುವಾಗ, ಊಟ ಬಡಿಸುವಾಗ ಪ್ರೇಮದಿಂದ ಊಟ ಮಾಡ್ಬೇಕು. ಮತ್ತೆ ಎಲ್ಲರೂ ಒಟ್ಟಿಗೆ ಊಟ ಮಾಡ್ಬೇಕು ಮನೇಲಿ, ಭಾಳ ಚಂದ ಇರ್ತದೆ. ಗೊತ್ತಾಯ್ತಲ್ಲ? ಜೋಳವನ್ನು ತಿಂಬುವನು ತೋಳದಂತಾಗುವನು, ಬೆಲ್ಲ ಬೇಳೆಯನ್ನುಂಬುವನು ಬಹುಕಾಲ ಬಾಳನೆಂದರಿಗೂ ಸರ್ವಜ್ಞ. ಅಂದ್ರೆ ಬಾಳ ಅಲ್ಲ ಅಂತ ತಿಳ್ಕೊಳ್ರಿ ಅಂತ ಹೇಳ್ತಾನೆ ಸರ್.
ಇನ್ನು ರಾಗಿ, ರಾಗಿ ಬಹಳ ಕಡಿಮೆ ಆಗಿದೆ ಅಲ್ವಾ ನಿಮ್ಮ ಕಡೆ? ಹಿಂದೆ 40-50 ವರ್ಷದಿಂದ 60 ವರ್ಷದಿಂದ ಧಾರವಾಡ ಜಿಲ್ಲೆಯಲ್ಲೂ ರಾಗಿ ಬೆಳೀತಿದ್ರಂತ, ಹೌದಾ? ಬೆಳೀತಿದ್ರಾ? ರಾಗಿ ಅಂಬ್ಲಿ, ರಾಗಿ ರೊಟ್ಟಿ, ರಾಗಿ ಕೀಲ್ಸ ಬಹಳ ಚೆನ್ನಾಗಿರ್ತದೆ ಕೀಲ್ಸ. ಆದರೆ ರಾಗಿ ವಿಷಯದಲ್ಲಿ ನೀವು ಯಾಕೋ ತುಂಬಾ ಉದಾಸೀನ ಮಾಡಿದಿರಿ. ಬರೀ ರಾಗಿನೇ ಅಲ್ಲ, ಕಿರುಧಾನ್ಯಗಳು ಅಂತ ಹೆಸರಿಟ್ಟಿದ್ರು. ಇವಾಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದವರು ಸಿರಿಧಾನ್ಯಗಳು ಅಂತ ಹೇಳ್ತಾರೆ ಅದಕ್ಕೆ. ಇವಾಗ ಸಿರಿಧಾನ್ಯಗಳು ಅಂತ ಹೇಳಿ ಬಹಳ ದೊಡ್ಡ ಆಂದೋಲನ ಶುರು ಆಗ್ಬೇಕಾಗಿದೆ. ಇನ್ನು ಸಣ್ಣದಾಗಿ ಶುರುವಾಗ್ತಾ ಇದೆ. ಇನ್ಮೇಲೆ ನೀವೇನು ಗೊಂಜಾಳ ಅದು ಇದು ಬೆಳಿತೀರಲ್ಲ, ಅದ್ರ ಬದಲು ಸೋಯಾಬೀನ್ಗಿಂತ ಗೊಂಜಾಳಕ್ಕಿಂತ ಮಳೆ ಕಮ್ಮಿ ಇದ್ರು ನವಣೆ ಬೆಳೀತದೆ, ರಾಗಿ ಬೆಳೀತದೆ. ನೀವು ಒಳ್ಳೆ ರಾಗಿ ಬೆಳಿಬೋದು. ಈ ಕಡೆ ರಾಗಿಯನ್ನು ಉಂಬೋನು ನಿರೋಗಿ ಎಂದೆನಿಸುವನು. ರಾಗಿಯನ್ನು ಉಂಬೋನು ನಿರೋಗಿ, ರೋಗಿ ಅಲ್ಲೋ ಮರ, ನಿರೋಗಿ. ರಾಗಿಯನ್ನು ಉಂಬೋನು ನಿರೋಗಿ ಎಂದೆನಿಸುವನು. ರಾಗಿಯು ಭೋಗಿಗಳಿಗಲ್ಲ, ಬಡವರಿಗಾಗಿ ಬೆಳೆದಿಹುದು ಸರ್ವಜ್ಞ. ರಾಗಿಯನ್ನು ಉಂಬೋನು. ಈಗ ಜ್ವರ ಬಂದಾಗ ಅನ್ನ ಉಣ್ಬೇಕು ಅಂತ ಬೆಳೆಸ್ಬಿಟ್ಟಾರ್ರಿ ಮೈಸೂರು ಕಡೆ, ಅಥವಾ ನೀವೆಲ್ಲ ಎಲ್ಲಿ ಬೆಳೆಸಿದ್ರೆ ಗೊತ್ತಿಲ್ಲ. ನಮ್ಮ ಕಡೆ ರಾಗಿ ಜ್ವರ ಬಂದಾಗ ಎಂದೂ ಅನ್ನ ಉಣ್ಣಲ್ಲ. ಸಿದ್ದರಾಮಯ್ಯನವ್ರು ಅಕ್ಕಿ ಅನ್ನ ಏನದು ಅನ್ನಭಾಗ್ಯ ಶುರು ಮಾಡಕ್ಕೆ ಇದೇ ಕಾರಣ. ಅವ್ರು ಚಿಕ್ಕವರಿದ್ದಾಗ ಯಾರೋ ಅನ್ನ ಅಕ್ಕಿ ಬೇಡಕ್ಕೆ ಬಂದಿದ್ರಂತೆ, ನಮ್ಮ ಮಗುಗೆ ಜ್ವರ ಬಂದಿದೆ, ಮೈಸೂರು ಕಡೆ ಅನ್ನ ಉಣ್ತಾರ. ಆದರೆ ಹಾಸನ ಕಡೆ ಎಲ್ಲ ಜ್ವರ ಬಂದಾಗ ಯಾವ ಕಾರಣಕ್ಕೂ ಅನ್ನ ಕೊಡಲ್ಲ, ಕೊಡಬಾರ್ದು ಅನ್ನನ. ಯಾಕೆಂದ್ರೆ ಅನ್ನ ಜೀರ್ಣ ಆಗೋದೇ ಕಷ್ಟ. ಜ್ವರ ಬಂದಾಗ ಅಂಬ್ಲಿ ಕೊಡ್ಬೇಕು, ತೆಳ್ಳಗೆ ಅಂಬ್ಲಿ ಮಾಡಿ, ತೆಳ್ಳಗೆ ಮಾಡ್ಬೇಕು ಅಂಬ್ಲಿನ, ಗಟ್ಟಿ ಮಾಡಬಾರ್ದು. ರಾಗಿ ಅಂಬ್ಲಿ ಅಥವಾ ಜೋಳದ ಅಂಬ್ಲಿ ಯಾವುದೇ ಇರಲಿ, ತೆಳ್ಳಗೆ ಮಾಡಿ ಕೊಟ್ರೆ ಜ್ವರ ಬಂದಾಗ ಅದು ಸುಲಭವಾಗಿ ಜೀರ್ಣ ಆಗ್ತದೆ. ಚೆನ್ನಾಗಿ ಕುದಿಸ್ಬೇಕದ. ರಾಗಿಯನ್ನು ಉಂಬೋನು ನಿರೋಗಿ ಎಂದೆನಿಸುವನು. ರಾಗಿ ಬಗ್ಗೆ ಪುರಂದರದಾಸರೊಂದು ದೇವ್ರ ನಾಮನೆ ಬರೆದು ಬಿಟ್ಟಿದ್ದಾರೆ, ಕೇಳಿರ್ಬೇಕು ನೀವೆಲ್ಲ. ರಾಗಿ ತಂದೀರ್ಯ ಭಿಕ್ಷಕ್ಕೆ, ರಾಗಿ ತಂದೀರ್ಯ ಯೋಗ್ಯರಾಗಿ, ಭೋಗ್ಯರಾಗಿ, ಭಾಗ್ಯವಂತರಾಗಿ ನೀವು ರಾಗಿ ತಂದೀರ್ಯ ಭಿಕ್ಷಕ್ಕೆ, ರಾಗಿ ತಂದೀರ್ಯ ಅಂತ ಹೇಳ್ತಾರೆ. ನನಗೇನು ಬರಲ್ಲ ಹಾಡಕ್ಕೆ, ಹಂಗಾಗಿ ಅದನ್ನು ತಿಳ್ಕೊಳ್ಳಿ. ಎಲ್ಲರೂ ಸಿಕ್ಕಿದ್ರೆ ಕೇಳಿ. ರಾಗಿ ಬಗ್ಗೆ ಅಷ್ಟು ರಾಮಧಾನ್ಯ ಚರಿತೆ ಅಂತ ಹೇಳಿ ಕನಕದಾಸರು ರಾಗಿ ಮೇಲೆ ಒಂದು ಕವಿತೆ ಕಾವ್ಯ ಬರೆದು